ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ನನ್ನ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ ಈಗ ವ್ಲಾಗ್ ಯಾಕೆ ಮಾಡುವುದಿಲ್ಲ, ವ್ಲಾಗ್ ಅಪ್ಲೋಡ್ ಮಾಡಿ ಅಂತ. ಸೊ ಇವತ್ತಿಂದ ಕಂಟಿನ್ಯೂ ಆಗಿ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದು ಅರ್ಜೆಂಟಲ್ಲಿ ರೆಡಿಯಾಗಿ ಚಹಾ ಕುಡಿದು ಕಾಲೇಜಿಗೆ ಅಂತ ಹೊರಡ್ತಾ ಇದ್ದೆ. ಆದರೆ ಇವತ್ತು ನಮ್ಮ ಕಾಲೇಜಲ್ಲಿ ಬ್ಯಾಡ್ಮಿಂಟನ್ ಮ್ಯಾಚ್ ಉಂಟು. ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಹೋದ್ರೂ ಕೂಡ ಎಂಥ ಪ್ರಾಬ್ಲಮ್ ಇಲ್ಲ. ಇವತ್ತು ಕಾಲೇಜಿಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ, ಹಾಗೆ ರಜೆ ಮಾಡುವ ಅಂತ ಅನ್ಕೊಂಡಿದ್ದೆ. ಆದರೆ ಇನಾಗ್ರೇಷನ್ ಟೈಮಲ್ಲಿ ಎಲ್ಲರೂ ಅಲ್ಲಿ ಇರಬೇಕು ಅಂತ HOD ಹೇಳಿದ್ರು. ಹಾಗೆ ಯೂನಿಫಾರ್ಮ್ ಹಾಕೊಂಡು ಕಾಲೇಜಿಗೆ ಅಂತ ರೆಡಿ ಆದೆ. ಎಷ್ಟು ಲೇಟ್ ಅಥವಾ ಬೇಗ ಹೋದ್ರೂ ಕೂಡ ಈ ರಶ್ ಆಗಿರೋ ಬಸ್ ಅಂತೂ ತಪ್ಪೋದೇ ಇಲ್ಲ. ಕಾಲೇಜ್ಗೆ ರೀಚ್ ಆಗಿ ಕಾಲೇಜ್ನ ಗ್ರೌಂಡ್ ಕಡೆ ಬರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತಿನ ಮ್ಯಾಚ್ಗೆ ವಾಲಂಟಿಯರ್ಸ್ ಆಗಿ ನಿಂತಿದ್ರು. ಅಲ್ಲಿಂದ ಸೀದಾ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಹೋದ್ರೆ ನನ್ನ ಫ್ರೆಂಡ್ಸ್ ಇಲ್ಲಿ ಬ್ರೇಕ್ಫಾಸ್ಟ್ ನ ಸರ್ವ್ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸಿ ಇವತ್ತಿನ ಮ್ಯಾಚ್ಗೆ ಮುರಳಿ ಮತ್ತೆ ವಿಕಾಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಗ್ರೌಂಡ್ ಕಡೆ ಅಂತ ಹೋದ್ವಿ. ಇಲ್ಲಿ ನೋಡಿದ್ರೆ ನಿನ್ನೆ ರಾತ್ರಿ ಸರಿ ನಿದ್ದೆ ಆಗಿಲ್ಲ ಅಂತ ರಿತೇಶ್ ಇಲ್ಲೇ ಮಲಗಿದ್ದ. ಇದೆಲ್ಲ ಆದ್ಮೇಲೆ ನಾವು ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿ ಮತ್ತೆ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಇನ್ನೊಂದು ಕಡೆ ಟೇಬಲ್ ಹಾಕ್ಲಿಕ್ಕೆ ಅಂತ ಹೋದ್ವಿ. ಇಲ್ಲಿಗೆ ಬಂದು ಇಲ್ಲಿ ಟೇಬಲ್ ಮತ್ತೆ ಚೇರ್ಸ್ ಅನ್ನೆಲ್ಲ ಸೆಟ್ ಮಾಡಿ ನಾವು ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ವಿ. ಮತ್ತೆ ಮಧ್ಯಾಹ್ನ ಊಟಕ್ಕಿಂತ ಬಂದವರಿಗೆಲ್ಲ ಊಟ ಸರ್ವ್ ಮಾಡಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ವೆಲ್ ಗಾಯ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇ. ಸಿಗುವ ಇನ್ನೊಂದು ವ್ಲಾಗ್ ಅಲ್ಲಿ ತನಕ ಬಾಯ್ ಬಾಯ್.